Hello all, welcome back to my YouTube channel Harshita Vlogs. So ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟೈಮ್ ಇಸ್ 7:45 ಆ್ಯಂಡ್ ದಿಸ್ ಇಸ್ ದ ಟೈಮ್ ವೇರ್ ಐ ಸ್ಟಾರ್ಟ್ ಮೈ ಬಸ್. ಅಂದರೆ ಜಸ್ಟ್ ಇವಾಗ ಬಸ್ ಬಂತು, ಸೊ ಐ ಟುಕ್ ಅಪ್ ದ ಬಸ್ ಆ್ಯಂಡ್ ಅರೌಂಡ್ 8:25 ಅಷ್ಟರಲ್ಲಿ ನಾವು ಕಾಲೇಜ್ ರೀಚ್ ಆಗಿಬಿಡ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಪಿಕ್ ಮಾಡಿಕೊಂಡು ಅಷ್ಟೊತ್ತಾಗತ್ತೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ನಂದು ಕಂಪ್ಲೀಟ್ ರೂಟೀನ್ ಸ್ಟಾರ್ಟ್ಸ್ ಫ್ರಮ್ 7:30 ಇಂದ ಎಂಟಿಲ್ 9:30 ನೈಟ್ ಲೈಕ್ PM ವರೆಗೂ ಏನೇನಾಗುತ್ತೆ ಆದಷ್ಟು ಎಲ್ಲ ಕ್ಯಾಪ್ಚರ್ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಜಸ್ಟ್ ಇವಾಗ ನಾನು ಕಾಲೇಜ್ ರೀಚ್ ಆದೆ, ನೀವು ನೋಡ್ಬೋದು. ಸೊ ಅರೌಂಡ್ 8:25 ಆಗಿದೆ ಇವಾಗ. ವಿ ಜಸ್ಟ್ ರೀಚ್ ದ ಕಾಲೇಜ್ ಆ್ಯಂಡ್ ಇಂಟ್ರೋ ವಿಡಿಯೋಲಿ ನಾನು ಆಲ್ರೆಡಿ ಹೇಳಿದ್ದೆ, ಇದೇ ಕಾಲೇಜಲ್ಲಿ ನಾನು 4 years ಆಫ್ ಇಂಜಿನಿಯರಿಂಗ್ ಸ್ಪೆಂಡ್ ಮಾಡಿದ್ದೆ ಆ್ಯಂಡ್ ಅದೇ ಸೇಮ್ ಸ್ಪೇಸಲ್ಲಿ ಐ ಆಮ್ ಅ ಫ್ಯಾಕಲ್ಟಿ ಇವಾಗ. ಇಟ್ ಸೀಮ್ಸ್ ವೆರಿ ಹ್ಯಾಪಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭಯ ಕೂಡ ಆಗುತ್ತೆ, ಬಿಕಾಸ್ ಸೇಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೇಮ್ ಫ್ಯಾಕಲ್ಟೀಸ್ ಜೊತೆ ನಾನು ವರ್ಕ್ ಮಾಡಬೇಕು ಆ್ಯಂಡ್ ನನ್ನ ಫ್ಯಾಕಲ್ಟೀಸ್ ಇವಾಗ ನನಗೆ ಕೊಲೀಗ್ಸ್ ಆಗಿದ್ದಾರೆ ಆ್ಯಂಡ್ ಅದು ಭಯ ಕೂಡ ಆಗುತ್ತೆ ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟೀಸ್ ಕೂಡ ತುಂಬಾ ಜಾಸ್ತಿ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಗೈಸ್, ನೀವು ನೋಡ್ತಿರ್ಬೋದು ನಾವು ಇವಾಗ ಡಿಪಾರ್ಟ್ಮೆಂಟ್ ಒಳಗೆ ಬಂದಾಯಿತು ಆ್ಯಂಡ್ ಕೆಳಗಡೆ ಇರೋದು HOD ಕ್ಯಾಬಿನ್ ಆ್ಯಂಡ್ ಕೆಳಗಡೆನೇ 2 ಸ್ಟಾಫ್ ರೂಮ್ ಇದೆ. ಆ್ಯಂಡ್ ನಾನು ಇವಾಗ ತೋರಿಸ್ತಾ ಇರೋದು ನಮ್ಮ ಸ್ಟಾಫ್ ರೂಮ್. ಇಲ್ಲಿ ನಾವು ಒಟ್ಟು 5 ಜನ ಕೂತ್ಕೊಳ್ತೀವಿ. ಸೊ ಇಲ್ಲಿ ರಾಜಶೇಖರ್ ಸರ್ ಅಂತ ಕೂತ್ಕೊಳ್ತಾರೆ ಆ್ಯಂಡ್ ನೆಕ್ಸ್ಟ್ ಇಸ್ ನಂದನ ಮ್ಯಾಮ್ಸ್ ಕ್ಯಾಬಿನ್. ಓಕೆ, ಆ್ಯಂಡ್ ನೆಕ್ಸ್ಟ್ ನಾನು ಕೂತ್ಕೊಳ್ತೀನಿ. ಇದು ನಂದು ಕ್ಯಾಬಿನ್, ನನ್ನ ಪರ್ಸ್ನಲ್ ವರ್ಕ್ ಸ್ಪೇಸ್. ಆ್ಯಂಡ್ ನೆಕ್ಸ್ಟ್ ಬಂದು ನಂದಿನಿ ಮ್ಯಾಮ್ ಕೂತ್ಕೊಳ್ತಾರೆ. ಸೊ ಆ್ಯಂಡ್ ಲಾಸ್ಟ್ ಬಂದು ನೀವು ನೋಡಿರ್ತೀರ ಚೇತನ್ ಸರ್, ಅವ್ರ ವರ್ಕ್ ಸ್ಪೇಸ್ ಅದು. ಅವ್ರು ಆ್ಯಕ್ಚುಲಿ ಇಲ್ಲ, ಅವ್ರ ಕಡೆ ಹೋಗಿದ್ದಾರೆ. ಸೊ ಇದು ನಾವು ರೆಗ್ಯುಲರಾಗಿ ಕುತ್ಕೊಂಡು ತಿಂಡಿ ಊಟ ಎಲ್ಲ ಮಾಡುವಂಥ ಜಾಗ. ಸೊ ಗೈಸ್, ನೀವು ನೋಡ್ಬೋದು ಇದು ನನ್ನ ಕ್ಯಾಬಿನ್, ನನ್ನ ವರ್ಕ್ ಸ್ಪೇಸ್. ಸೊ ಫಸ್ಟ್ ಬಂದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ನನ್ನ ಔಟ್ಲುಕ್ ಚೆಕ್ ಮಾಡೋದು. ಅಂದರೆ ಏನಾದರೂ ಒಂದು ಇಂಪಾರ್ಟೆಂಟ್ ಮೇಲ್ಸ್ ಬಂದಿದೆಯಾ ಆ್ಯಂಡ್ ಟು ಡು ಲಿಸ್ಟ್ ಹಾಕ್ಕೊಂಡ್ಬಿಡ್ತೀನಿ ಮೇಯ್ನಾಗಿ. ಆ ಕಂಪ್ಲೀಟ್ ಡೇಗೆ ನಂದು ವರ್ಕ್ಸ್ ಏನೇನು ಪೆಂಡಿಂಗ್ ಇದೆ ಆ್ಯಂಡ್ ಹಿಂದಿನ ದಿನ ನಾನು ಇಲ್ಲಿವಾಗೂ ವರ್ಕ್ ಸ್ಟಾಪ್ ಮಾಡಿದ್ದೆ ಆ್ಯಂಡ್ ಏನೇನು ಅಪ್ಡೇಷನ್ ಮಾಡ್ಕೊಳ್ಬೇಕು ಅದಷ್ಟು ನಾನು ಟು ಡು ಲಿಸ್ಟ್ ಹಾಕ್ಕೊಳ್ಬಿಡ್ತೀನಿ. ಸೊ ಇದಾದಮೇಲೆ ಒಂದು 10 ನಿಮಿಷ ನಾವು ಬ್ರೇಕ್ಫಾಸ್ಟಿಗೆ ಕೂತ್ಕೊಳ್ತೀವಿ 3 ಜನ, ಬಿಕಾಸ್ ನಾವು ಬೆಳಗ್ಗೆ ಬೇಗ ಬಿಡೋದ್ರಿಂದ ಬ್ರೇಕ್ಫಾಸ್ಟ್ ನಾವು ಯಾರೂ ತಿನ್ಕೊಂಡು ಬರಲ್ಲ. ಇಲ್ಲಿ ಬಂದು ಈ 3 ಜನನು ಒಂದು 10 ನಿಮಿಷ ಬ್ರೇಕ್ಫಾಸ್ಟ್ಗೆ ಅಂತ ಟೈಮ್ ಸ್ಪೆಂಡ್ ಮಾಡಿ ದೆನ್ ಅಗೇನ್ ವಿಲ್ ಜಸ್ಟ್ ಗೆಟ್ ಬ್ಯಾಕ್ ಟು ವರ್ಕ್. ಸೊ ಇದು ನಮ್ಮ ಡೈಲಿ ರೂಟೀನ್. ಅದಾದಮೇಲೆ ಒಂದು 10:30 ಅಥವಾ 10:45 ಆರ್ 11. ಸೊ ಡಿಪೆಂಡಿಂಗ್ ಅಪಾನ್ ನಮ್ಮದು ಕ್ಲಾಸಸ್ ಅವೈಲೇಬಿಲಿಟಿ ಹೆಂಗಿರುತ್ತೆ. ಸೊ ಕ್ಲಾಸಸ್ ಒಬ್ರೊಬ್ರಿಗೆ ಒಂದೊಂದು ಟೈಮಲ್ಲಿ ಇರುತ್ತೆ. ಸೊ 3 ಜನ ಯಾವಾಗ ಸ್ವಲ್ಪ ಫ್ರೀ ಆಗ್ತೀವಿ ಒಂದು 11:30 ಆ ಥರ ಲಂಚ್ಗೂ ಮೊದಲು ಸ್ವಲ್ಪ ಕಾಫಿಗೆ ಅಂತ ಹೋಗಿ ಬರ್ತೀವಿ, ಅಲ್ಲೊಂದು 10 ನಿಮಿಷ ಅಷ್ಟೇ. ಸೊ ಆ್ಯಕ್ಚುಲಿ ಒಂದು ಮೈಂಡ್ ರಿಫ್ರೆಶ್ ಆದಂಗೆ ಆಗುತ್ತೆ, ಬಿಕಾಸ್ ಕಂಟಿನ್ಯೂಸ್ ಲೈಕ್ ಕುತ್ಕೊಂಡು 8:30 ವರ್ಕ್ ಮಾಡೋಕ್ಕೂ ತುಂಬ ಹಿಂಸೆ ಆಗುತ್ತೆ. ಆವಾಗ ಸ್ವಲ್ಪ ಲೈಟಾಗಿ ಬ್ರೇಕ್ ತೊಗೊಳ್ತಾ ಇರ್ತೀವಿ. ಆ್ಯಂಡ್ ಎಸ್, ಸೊ ನೋಡೋಣ ವ್ಲಾಗ್ ಹೆಂಗೋಗುತ್ತೆ ಅಂತ. ಸೊ ಬನ್ನಿ. ನಾನು ಹೇಳ್ದಂಗೆ ನಾವು ರೆಗ್ಯುಲರಾಗಿ ವಿಸಿಟ್ ಮಾಡೋ ಕಾಫಿ ಶಾಪ್ ಇದು. ಸೊ 3 ಜನ, ನಾನು, ನಂದನ ಮ್ಯಾಮ್, ನಂದಿನಿ ಮ್ಯಾಮ್. ಸೊ ಡೈಲಿ ಆಗಿಲ್ಲ ಅಂದರೂ ಅಟ್ಲೀಸ್ಟ್ 2 days ಒನ್ಸ್ ಒಂದು 10 ನಿಮಿಷ ಇಲ್ಲಿ ಬಂದು ಕಾಫಿ ಕುಟ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟೀಸ್ ಕೂಡ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಚೆನ್ನಾಗಿದೆ ಪ್ಲೇಸ್, ಒಂಥರ ಆರಾಮಾಗಿ ಲೈಕ್ ಕಾಫಿ ಕುಡಿದು ಹೊಡ್ತೀವಿ ಬ್ಯಾಕ್ ಟು ದ ವರ್ಕ್. ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಕಾಫಿಗೆ ಜಸ್ಟ್ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಬ್ಯಾಕ್ ಟು ವರ್ಕ್. ಆಲ್ರೆಡಿ ನಾನು ಕ್ಲಿಪ್ಪಿಂಗ್ಸಲ್ಲಿ ಹೇಳಿರೋ ಪ್ರಕಾರ ಫ್ರೆಂಡ್ಸ್ ಹತ್ರ ಆದಷ್ಟು ಬೆಸ್ಟ್ ವಿಷನ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಂಟೆಂಟ್ ಬಗ್ಗೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ ಒಬ್ಬೊಬ್ಬರ ಹತ್ರನೂ ಅಂತ ಹೇಳಿದೆ. ಸೊ ಇವಾಗ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇದೆ, ಡಾಕ್ಯುಮೆಂಟೇಷನ್ ಅದು ಇದು ಅಂತ. ಅದರಲ್ಲೂ ಒಂದು 2 minutes ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಇಂಡಿವಿಜುವಲ್ ಆಗಿ ಹೋಗಿ ಒಬ್ಬೊಬ್ಬರ ಹತ್ರನೂ ಮಾತಾಡ್ಸೋಣ ಬನ್ನಿ. ಸೊ ಈಗ ಫಸ್ಟ್ ಫ್ರೆಂಡ್ ನಂದಿನಿ ಮ್ಯಾಮ್. ಹಾಯ್. ಏನು ಮಾಡ್ತಾ ಇದ್ರಿ? ನಾನು ಪ್ರಾಕ್ಟರ್ ಡೈರಿ ಬರೀತಾ ಇದ್ದೆ ಶ್ರೀತಾ. ಓಕೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಚಾನಲ್ ಸ್ಟಾರ್ಟ್ ಮಾಡಿ 3 days ಆಯಿತು. 3 videos ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೇನೆ? 3 videos ಆಲ್ರೆಡಿ ನೋಡಿದ್ದೀವಿ ನಾವು. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಎಲ್ಲ ಮಾಡಿದ್ದೀವಿ. ಇಟ್ಸ್ ನೈಸ್, ಇಟ್ಸ್ ಕಮಿಂಗ್ ಗುಡ್. ಅದೇ ಎಡಿಟಿಂಗ್ ಬಗ್ಗೆ ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಆಯಿತು ಅಷ್ಟೇ. ಕಂಟೆಂಟ್ ರಿಲೇಟೆಡ್ ಏನಾದರೂ ಸಜೆಷನ್ಸ್ ನಿಮ್ಮದು? ಕಂಟೆಂಟ್ ರಿಲೇಟೆಡ್ ಅಂದರೆ ಕುಕಿಂಗ್ ಕಂಟೆಂಟ್ಸ್ ಇಟ್ ವಿಲ್ ಬಿ ಗುಡ್. ಅದೇ ಕಾಲೇಜಲ್ಲಿ ಇರೋದ್ರಿಂದ ವಿಲ್ ಗೋ ವಿತ್ ದ ಸಬ್ಜೆಕ್ಟ್ಸ್ ಅಷ್ಟೇ. ಓಕೆ. ಎನಿ ಅದರ್ ಸಜೆಷನ್ಸ್ ಅಂತ ಏನಿಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬೈ ಬಾಯ್. ಮೀಟ್ ಯು ಲೇಟರ್. ಸೊ ನೆಕ್ಸ್ಟ್ ಇವಾಗ ಚೇತನ್ ಸರ್ ಹತ್ರ ಹೋಗೋಣ. ಹೆಲೋ ಸರ್.
ಏನ್ ಮಾಡ್ತಾ ಇದ್ರಿ? ಏನಿಲ್ಲ, ಒಂಚೂರು ಪೆಂಡಿಂಗ್ ವರ್ಕ್ಗಳಿತ್ತು, ಅದನ್ನೇನು ಮಾಡೋಣ ಅಂತ ನೋಡಿ. ಸರ್, ನಾನು ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಹರ್ಷಿತಾ ವ್ಲಾಗ್ಸ್ ಅಂತ. ನಿಮಗೆ ಗೊತ್ತು, ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ. ಸೊ ಏನ್ ಹೇಳ್ತೀರಾ ನನ್ನ ಚಾನೆಲ್ ಬಗ್ಗೆ? ಚಾನಲ್ಗೆ ಆಲ್ ದಿ ಬೆಸ್ಟ್. ಚಾನಲ್ ನಾನು ನೋಡಿದೆ, ಚೆನ್ನಾಗಿ ಬರ್ತಿದೆ. ವಿಡಿಯೋಸ್ 3 ವಿಡಿಯೋಸ್ ಏನು ಹಾಕಿದ್ದೀರಾ, ಚೆನ್ನಾಗಿ ಬರ್ತಿದೆ. ಹಂಗೆ ಇಂಪ್ರೂವ್ ಆಗುತ್ತೆ. ಏನೇ ಇದ್ರು ತಿದ್ದುಕೊಳ್ಳಿ. ಈ ಸಜೆಷನ್ಸ್ ನಿಮ್ ಕಡೆಯಿಂದ? ಸಜೆಷನ್ಸ್ ಅಂದ್ರೆ ಯೂಸ್ಫುಲ್ ಕಂಟೆಂಟ್ ಕೊಡಿ, ಟ್ರೋಲರ್ಸ್ ಆಹಾರ ಆಗಬೇಡಿ. ಥ್ಯಾಂಕ್ ಯು. ಈಗ ನಂದನ ಮ್ಯಾಮ್ ಹತ್ರ ಹೋಗೋಣ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆಬ್ವಿಯಸ್ಲಿ ಅವ್ರು ನೋಟ್ಸ್ ಮಾಡ್ತಾ ಇರ್ತಾರೆ. ಇವಾಗ ಅವ್ರದ್ದು ಅದರಲ್ಲೇ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ಹಾಯ್ ಮ್ಯಾಮ್. ಹೆಲೋ ಏನ್ ಮಾಡ್ತಾ ಇದ್ರಿ? ಮ್ಯಾಮ್, ನೋಟ್ಸ್ ಯಾರ್ಯಾರು ಹಾಕಿದ್ದಾರೆ ಯಾರ್ಯಾರು ಹಾಕಿಲ್ಲ ಅಂತ ನೋಡಿ ಅಪ್ಡೇಟ್ ಮಾಡಬೇಕಾಗಿತ್ತು. ಸೊ ಬಿಫೋರ್ ದೇ ಗೋ ಟು ವೆಕೇಶನ್ ಎಲ್ಲ ಅಪ್ಡೇಟ್ ಮಾಡಿ ಕಳಿಸ್ಬೇಕು ಮ್ಯಾಮ್. ಆಕ್ಚುಲಿ ಇವ್ರದ್ದು ರೆಸ್ಪಾನ್ಸಿಬಿಲಿಟಿ. ಹಂಗಂದ್ರೆ ವೆಕೇಶನ್ ಹೋಗೋಕ್ಕೂ ಮುಂಚೆ ಫ್ಯಾಕಲ್ಟೀಸ್ ನಾವು ಹೋಗಲ್ಲ, ಬಿಕಾಸ್ ನಮ್ಗೆ 1 year ಇನ್ನೂ ಆಗಿಲ್ಲ. ಸೊ ವಿಲ್ ಬಿ ಇನ್ ದ ಕಾಲೇಜ್. ಅವರೆಲ್ಲ ಹೋಗೋದ್ರು ಪ್ರೊಬಷನರಿ ಪೀರಿಯಡ್ ಇನ್ನು. ಸೊ ಅವರೆಲ್ಲ ಹೋಗ್ತಾರೆ. ಅದಕ್ಕೂ ಮುಂಚೆ ನೋಟ್ಸ್ ಎಲ್ಲ ಅಪ್ಲೋಡ್ ಆಗಿದೆ ಅಂತ ಚೆಕ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಹಾಗೆ ಫುಲ್ ಅದ್ರಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ. ಸೊ ಮ್ಯಾಮ್, ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಹರ್ಷಿತಾ ವ್ಲಾಗ್ಸ್ ಅಂತ. ಆಲ್ರೆಡಿ 3 videos ನೀವೆಲ್ಲರೂ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಏನು ಹೇಳ್ತೀರಾ ನನ್ನ ವ್ಲಾಗ್ಸ್ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ ನಿಮ್ ವ್ಲಾಗ್ಸ್ ನೋಡಿ. ನಿಮ್ಗೆ ಮೊದಲಿಂದನೂ ವ್ಲಾಗ್ ಮಾಡಬೇಕು ಅಂತ ಒಂದ್ ಇಷ್ಟ ಇತ್ತಲ್ಲ, ಸೊ ತುಂಬಾ ಖುಷಿ ಆಗ್ತಿದೆ. ಸೊ 2 ಲೈಫ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಯು ಬೀಯಿಂಗ್ ಇನ್ ಟು ಕಂಟೆಂಟ್ ಕ್ರಿಯೇಷನ್ ಟು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ. ಥ್ಯಾಂಕ್ ಯು. ಸೊ ಏನಾದರೂ ಸಜೆಷನ್ಸ್ ನಿಮ್ಮ ಕಡೆಯಿಂದ? ಸಜೆಷನ್ಸ್ ಏನಂದ್ರೆ, ಲೈಕ್ ಎಡಿಟಿಂಗ್ ನೀಟಾಗಿ ಕಲ್ತ್ಕೊಳ್ಳಿ. ಆಮೇಲೆ ವ್ಲಾಗ್ಸ್ ಬಂದು ಬೋರಿಂಗ್ ವ್ಲಾಗ್ಸ್ ಹಾಕಕ್ ಹೋಗ್ಬೇಡಿ. ಸ್ವಲ್ಪ ಕಾಮಿಡಿನೂ ಆ್ಯಡ್ ಮಾಡ್ಕೊಂಡು ಹೋಗಿ. ವುಮೆನ್ ಓರಿಯೆಂಟೆಡ್, ಸ್ಕಿನ್ ಕೇರ್, ಮೇಕಪ್ ಅಥವಾ ಶಾಪಿಂಗ್ ವ್ಲಾಗ್ಸ್, ಕಾಲೇಜ್ ವ್ಲಾಗ್ಸ್, ಎನಿಥಿಂಗ್ ರಿಲೇಟೆಡ್ ಟು ಸ್ಟಡೀಸ್ ಎಲ್ಲ ಅದು ಹಾಕ್ಬೋದು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೀಟ್ ಯು ಲೇಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಗೈಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಬೆಸ್ಟ್ ವಿಶಸ್ ಮಾಡಿದ್ರು. ಆ್ಯಂಡ್ ಅವ್ರದ್ದೆಲ್ಲ ವಿಷಸ್ ಇಟ್ಕೊಂಡು ಆ್ಯಂಡ್ ಸಜೆಷನ್ಸ್ ಇಟ್ಕೊಂಡು ನಾನು ಸ್ವಲ್ಪ ಕಂಟೆಂಟ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಡಿಟಿಂಗ್ ವೈಸ್ ತುಂಬ ಇಂಪ್ರೂವ್ ಆಗಬೇಕು, ಬಿಕಾಸ್ ನಾನು ಇವಾಗಿನ್ನೂ ಕಲಿತಿರೋದ್ರಿಂದ ಸ್ವಲ್ಪ ನಂಗೆ ಟೈಮ್ ಬೇಕು ಅದೆಲ್ಲ ನೋಡ್ಕೊಳ್ಳೋಕ್ಕೆ. ಆ್ಯಂಡ್ ಎರಡೂ ಕಡೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಇಟ್ಸ್ ಮೈ ಪ್ಯಾಷನ್. ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಬಾಯ್. ಆ್ಯಂಡ್ ಗೈಸ್, ಇವಾಗ ಟೈಮ್ ಬಂದು 4:30 ಆಯಿತು. ಅಂದರೆ ನಾವು ಲಾಗೌಟ್ ಆಗೋ ಟೈಮ್. ನಾವು ಎಲ್ಲರೂ ರೆಗ್ಯುಲರಾಗಿ 4:30 ಲಾಗೌಟ್ ಆಗ್ತೀವಿ. ಸೊ ನಾವೀಗ ಕ್ಯಾಬಿನಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ಬೋದು, ಎಲ್ಲರೂ ಆಲ್ಮೋಸ್ಟ್ ಬ್ಯಾಗ್ ಪ್ಯಾಕ್ ಮಾಡಿ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಮ್ಮದು ಕಾಲೇಜ್ ಬಸ್ ಆಗಿರೋದ್ರಿಂದ ಲೈಕ್ 4:40, 4:45 ಹೆಂಗೆ ಬಸ್ ಬರುತ್ತೆ. ಸೊ ವಿಲ್ ಕ್ಯಾಚ್ ಬಸ್, ಲೈಕ್ ಆಲ್ 3 ವಿಲ್ ಗೋ ಬೈ ಬಸ್ ಇಟ್ ಸೆಲ್ಫ್. ಸೊ ಎಲ್ಲರೂ ಹೊರಡ್ತಾ ಇದ್ದಾರೆ ಗೈಸ್. ಇವಾಗೆಲ್ಲ ಬಸ್ ಹತ್ಕೊಂಡ್ವಿ. ಸೊ ಬಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅರೌಂಡ್ 5:30, 5:40 ನಾನು ಸ್ಟಾಪ್ ನಾನು ರೀಚ್ ಆಗ್ತೀನಿ. ಆ್ಯಂಡ್ ಅಗೈನ್ ಅಲ್ಲಿಂದ ನಾನು ಮತ್ತೆ ಮನೆವರೆಗೂ ಆಟೋಲಿ ಹೋಗ್ಬೇಕಾಗತ್ತೆ. ಆ್ಯಂಡ್ ಇಷ್ಟೊತ್ತಿಗೆ ಎಲ್ಲ ಹೊರಟ್ಬಿಡ್ತೀವಿ ಡೈಲಿ. ಸೊ ಮನೆಗೆ ಹೋಗಿ ವ್ಲಾಗ್ ಏನಾಗುತ್ತೆ, ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವಿಲ್ ಸಿ ಯು. ಬೈ ಬಾಯ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಜಸ್ಟ್ ಇವಾಗ ಮೇಲೆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಕೆಳಗಡೆ ಬಂದಿದ್ದೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಮನೆ ಎಷ್ಟು ಸೈಲೆಂಟಾಗಿದೆ ಅಂತಂದರೆ. ಆ್ಯಕ್ಚುಲಿ ನನ್ನ ಮನೆ ಹಿಂಗಿರಲ್ಲ, ಫುಲ್ ವೈಲೆಂಟ್ ಆಗಿರುತ್ತೆ. ಏನಕ್ಕೆ ಹಿಂಗಿದೆ ಅಂತಂದರೆ, ನಮ್ಮ ಮಗ ಕೆಳಗಡೆ ಸೈಕಲ್ ತೊಗೊಂಡು ಆಟಾಡ್ತಾ ಇದ್ದಾನೆ. ಹಾಗಾಗಿ ಯಾರೂ ಇಲ್ಲ. ಸೊ ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅತ್ತೆ ಕೂಡ ಪಾಪುನ ಆಟಾಡಿಸ್ಕೊಂಡು ಅಲ್ಲೇ ಇದ್ದಾರೆ. ಇನ್ನೇನಿಲ್ಲ ಗೈಸ್, ರೆಗ್ಯುಲರಾಗಿ ನಂದು ರುಟೀನೇ ಇದು. ಬರ್ತೀನಿ, ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಸೊ ಪಾಪುದೇನಾದ್ರೂ ಕೆಲಸ ಇರುತ್ತೆ. ಬಿಕಾಸ್ ನಾನು ಬೆಳಗಿಂದ ಪಾಪವನ್ನ ಬಿಟ್ಟಿರ್ತೀನಿ. ಹಾಗಾಗಿ ಅವ್ನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು, ಅಟ್ಲೀಸ್ಟ್ ಅರ್ಧ ಗಂಟೆ. ಅದಾದಮೇಲೆ ಅವ್ನಿಗೆ ಇತ್ತೀಚೆಗೆ ಹೋಮ್ವರ್ಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಂದು 10 ದಿನ ಏನೂ ಕೊಟ್ಟಿರಲಿಲ್ಲ ಪಾಪ ಅವನಿಗೆ. ಸ್ವಲ್ಪ ಆ್ಯಕ್ಟಿವಿಟೀಸ್ ಅದು ಇದು ಮಾಡಿಸ್ತಾ ಇದ್ರು. ಬಟ್ ಇವಾಗ ಕೊಡ್ತಾ ಇದ್ದಾರೆ ಹೋಮ್ವರ್ಕ್ ಅವನಿಗೆ, ಚಿಕ್ಕ ಪುಟ್ಟದ್ದು. ಕಲರಿಂಗ್ ಅಂತೆ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಅದನ್ನು ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೇಳ್ತಾನೆ ಅವನು. ಅಮ್ಮ ನಾನು ಹೋಮ್ವರ್ಕ್ ಮಾಡಲ್ಲ ಅಂತ. ಬಟ್ ಸ್ಟಿಲ್ ಮಕ್ಳಿಗೆ ಅಭ್ಯಾಸ ಇರಲ್ಲ ಅಲ್ವಾ, ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ನಿಧಾನಾಗಿ ಹೇಳಿ ಕೂರಿಸಿ ಆಟ ಆಡಿಸ್ಕೊಂಡು ಮಾಡಿಸ್ತೀನಿ. ಇವತ್ತು ಚೆಕ್ ಮಾಡಿದೆ, ಬಂದ ತಕ್ಷಣ ಫಸ್ಟ್ ಅದು ಚೆಕ್ ಮಾಡ್ತೀನಿ ನಾನು ಹೋಮ್ವರ್ಕ್ ಹೆಂಗೆ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇವತ್ತು ಕೊಟ್ಟಿದ್ದಾರೆ, ನೋಡಿದೆ. ಈಗ ಬಂದ ತಕ್ಷಣ ಅದನ್ನು ಮಾಡಿಸ್ಬೇಕು. ಆ್ಯಂಡ್ ಏನು ಅರ್ಧ ಗಂಟೆ ಕೂರಿಸ್ಕೊತೀನಿ ಅಷ್ಟೇ ಪಾಪ. ಅದಕ್ಕೂ ಮೇಲೆ ಅರ್ಧ ಗಂಟೆನೂ ಅಲ್ಲ, ಒಂದು 15 ನಿಮಿಷ ಕೂರಿಸ್ಕೊಳ್ತೀನಿ. ಅದ್ರ ಮೇಲೆ ಕೂರಿಸ್ಕೊಳ್ಳಲ್ಲ ಪಾಪ, ಅವನಿಗೂ ಹಿಂಸೆ ಆಗುತ್ತೆ. ಆಡೋ ಮಕ್ಕಳನ್ನ ತುಂಬ ಫೋರ್ಸ್ ಮಾಡಬಾರ್ದು, ಓದಿ 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 ಅಂದ್ಕೊಂಡು. ಅದೊಂದು. ಆ್ಯಂಡ್ ಅದಾಗಿದ ತಕ್ಷಣ ಅವ್ನು ಸ್ವಲ್ಪ ಏನಾದರೂ ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಡ್ತೀನಿ. ನಾವು ರೆಗ್ಯುಲರಾಗಿ ಅವನೇನು ಪಾಪ ತಿನ್ನಲ್ಲ, ಹಾಲೊಂದು ಇಷ್ಟಪಡ್ತಾನೆ ಕುಡಿಯೋಕ್ಕೆ. ಅದನ್ನು ಕೊಟ್ಬಿಟ್ಟು ಅದಾದಮೇಲೆ ರಾತ್ರಿಗೆ ಏನು ಅಡುಗೆ ಬೇಕು ಅದನ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಇವತ್ತು ಅತ್ತೆ ಸೊಪ್ಪು ತಂದಿಟ್ಟಿದ್ದಾರೆ, ಮೋಸ್ಟ್ಲಿ ಬಸ್ಸಾರು ಅನಿಸುತ್ತೆ.
ಸೊಪ್ಪು ಹಾಕಿ ಬಸ್ಸಾರು. ನೋಡೋಣ ಹೆಂಗಾಗುತ್ತೆ ಅಂತ. ಆ್ಯಂಡ್ ಡೈಲಿ ರೆಗ್ಯುಲರಾಗಿ ನಮಗೆ ಮುದ್ದೆ ಬೇಕೇ ಬೇಕು ಗೈಸ್. ಅಂದರೆ ನನಗಲ್ಲ, ನಮ್ಮ ಅತ್ತೆ ಮಾವಂಗೆ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಮುದ್ದೆ ಬೇಕೇ ಬೇಕು. ಸೊ ಅವ್ರು ಮುದ್ದೆ ಇಲ್ಲದೆ ಊಟ ಇನ್ಕಂಪ್ಲೀಟ್ ಅಂತ ಅಂದ್ಕೊಳ್ತಾರೆ. ನನಗೂ ಪಾಪಗೂ ನಾವು ರೈಸ್ ಮಾಡ್ಕೊಳ್ತೀವಿ ಅಷ್ಟೇ, ನಾವು ಮುದ್ದೆ ರೆಗ್ಯುಲರಾಗಿ ಬೇಕು ಅಂತಿಲ್ಲ. ಬಟ್ ಇತ್ತೀಚೆಗೆ ಒಳ್ಳೇದು ಅಂದ್ಬಿಟ್ಟು ಪಾಪಗೆ ಇಷ್ಟಿಷ್ಟೇ ಮುದ್ದೆ ನಾನು ರೂಢಿ ಮಾಡ್ತಾ ಇದ್ದೀನಿ. ಅವ್ನು ಸ್ವಲ್ಪ ತಿನ್ನಲ್ಲ, ಬಟ್ ಅಭ್ಯಾಸ ಆಗಬೇಕು ಪಾಪ ಅದಕ್ಕೆ. ಸೊ ಅಡುಗೆ ಆದಮೇಲೆ ಊಟ ಮಾಡಿ ಅಪ್ರಾಕ್ಸ್ 9:30 ನಾನು ಮಲ್ಕೊಂಡ್ಬಿಡ್ತೀವಿ. ಬಿಕಾಸ್ ಬೆಳಗ್ಗೆ ನಾನು ಗೊತ್ತೇ ಇದೆ 4:30ಗೆ ನಂದು ರೂಟೀನ್ ಸ್ಟಾರ್ಟ್ ಆಗೋಗುತ್ತೆ. ಹಂಗಾಗಿ ನಾನು ಬೇಗ ಮಲ್ಕೊಂಡ್ಬಿಡ್ತೀನಿ. ಸೊ ಪಾಪು ಆಟ ಆಡ್ತಿರ್ತಾನೆ, ಹಂಗೂ ಪಾಪ ಅದಕ್ಕೆ ಹೇಳಿ ಅವನು ಬೇಗ ಮಲಗಿಸ್ಬಿಡ್ತೀನಿ. ಸೊ ನೋಡೋಣ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಸೊ ಅಡುಗೆ ಆದಮೇಲೆ ಏನೇನು ವೆರೈಟೀಸ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ, ಅಡುಗೆ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ಬೋದು ಅಡುಗೆ ಆಗಿದೆ. ಸೊಪ್ಪೆಲ್ಲ ನೋಡಿ ಮೋಸ್ಟ್ಲಿ ಬಸ್ಸಾರು ಅಂತ ಅಂದ್ಕೊಂಡೆ, ಬಟ್ ಅಲ್ಲ, ಮೊಸಪ್ಪು ಮಾಡಿದ್ವಿ. ಸೊ ಸಾಂಬಾರು ರೆಡಿ. ಆ್ಯಂಡ್ ಇವಾಗ ಸಾಂಬಾರು ಆಗಿದೆ, ಪಾಪಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು. ಆ್ಯಂಡ್ ನೀವು ನೋಡ್ಬೋದು ಸಾಂಬಾರು ಜೊತೆ ರೈಸ್ ಮುದ್ದೆ ನಮಗೆ ಬೇಕೇ ಬೇಕು. ಹಾಗಾಗಿ ಸೊ ಮುದ್ದೆ ಕೂಡ ರೆಡಿ ಇದೆ. ಇವತ್ತು ಪಾಪಗೂ ಕೂಡ ಸ್ವಲ್ಪ ಮುದ್ದೆ ತಿನ್ಸೋಣ ಅಂತ. ಸೊ ಆ್ಯಂಡ್ ಆಲ್ಸೋ ರೈಸ್ ಕೂಡ ರೆಡಿ ಇದೆ. ಸೊ ಊಟ ಮಾಡಿ ನಿಮಗೆ ನಾನು ಸಿಗ್ತೇನೆ. ಸೊ ಈಗ ಜಸ್ಟ್ ಮೇಲ್ ಬಂದೆ, ಊಟ ಆಯಿತು ಗೈಸ್, ಮಲ್ಗೋಣ ಅಂತ ಬಂದೆ. ಸೊ ಟೈಮ್ ಇಸ್ 9:45. ಇದು ರೆಗ್ಯುಲರಾಗಿ ನಾನು ಮಲ್ಗೋ ಟೈಮ್. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. See you in the next vlog. Bye.